ಫ್ರೀಲಾನ್ಸರ್ ಫಿನಾನ್ಸ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಅದೆಲ್ಲ ಬಿಟ್ಟು ಒಂದು ಪ್ಯಾಷನ್ ಫಾಲೋ ಮಾಡೋಣ ಅಂತ. ನಿಮ್ಗೆ ಕ್ವಶನ್ ಇರುತ್ತೆ, ಯಾಕೆ 11 lakhs ಆಯ್ತು ಅಂತ. ನೀವು ಬೇಜಾನ್ ಫುಡ್ ಟ್ರಕ್ಸ್ ನೋಡಿರ್ತೀರ, ಅದು MS ಅಲ್ಲಿ ಮಾಡಿರ್ತಾರೆ. ಅದು ನೀವು ಮುಟ್ಟಿದ ತಕ್ಷಣ ಸೊ ವಿ ಆರ್ ಓಪನ್ ಫಾರ್ ಫ್ರಾಂಚೈಸೀಸ್ ಆಸ್ ವೆಲ್. ಸೇಮ್ ಟೈಮ್ ಫುಡ್ ಟ್ರಕ್ ರನ್ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ಟ್ರೀಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತೀರಾ? ನಂದು ಓವರ್ ಆಲ್ ಕ್ಯಾಪಿಟಲ್ ಏನಾಯ್ತು ಅಂದ್ರೆ, ಸ್ಪೆಷಲ್ ಆಗಿ ಹೇಳ್ತೀನಿ ಅಂದ್ರೆ ಇಟ್ ಇಸ್ 14 lakhs ಆಯ್ತು. ನನ್ಗೆ ಬೆಸ್ಟ್ ಫ್ಲೇವರ್ ಆಫ್ ಸಾಫ್ಟಿ ಕೊಡೋಣ ಅಂತ ನಾನು ಸಾಫ್ಟಿ ಮಿಷನ್ ಇಟ್ಟಿದ್ದೀನಿ. ಇದೇ ನಿಮ್ಗೆ ಕಾಸ್ಟ್ ಬೀಳುತ್ತೆ 1.35 lakhs. ಓಕೆ, ಟ್ರೈ ಮಾಡ್ತೀರಿ ಇಲ್ಲ ಈ ಒಂದೇ ಮತ್ತೆ ಇನ್ನೊಂದು ಹೇಳಿದೀರಾ? ಸೂಪರ್ ಸ್ಪೆಷಲ್ ನಾವು ಫೇಮಸ್ ಆಗಿರೋ ಕಾರಣ ಬಂದ್ಬಿಟ್ಟು ಬ್ರಿಂಗ್ ಯುವರ್ ಓನ್ ಬ್ಯಾಗ್ ಅಂತ. ಅದು ಸೌತ್ ಬ್ಯಾಂಗ್ಳೂರ್ ಅಲ್ಲೇ ಯಾರು ಸ್ಟಾರ್ಟ್ ಮಾಡಿರಲಿಲ್ಲ. ಇಟ್ ವಾಸ್ ವಿ ಹೂ ಸ್ಟಾರ್ಟೆಡ್ ಇಟ್ ಇನ್ ಸೌತ್ ಬ್ಯಾಂಗ್ಳೂರ್. ಹಾಯ್ ಬ್ರೋ, ನಿಮ್ಮ ಹೆಸರು, ನೀವು ಮುಂಚೆ ಏನ್ ಮಾಡ್ತಾ ಇದ್ರಿ ಹೇಳಿ? ಹಾಯ್ ಬ್ರೋ, ನನ್ನ ಹೆಸರು ಅನುರಾಗ್ ಅಂತ. ನಾವೆಲ್ಲ MBA ಪಾಸ್ ಔಟ್ ಆಗಿ ಈ ಟ್ರಕ್ ಅಂತ ಒಂದು ಇಟ್ಟಿರೋದು. ಸೊ ನಾವ್ 4 ಜನ ಫ್ರೆಂಡ್ ಸೇರಿ ಒಂದು ಐಡಿಯಾ ಕಾನ್ಸೆಪ್ಟ್ ಮಾಡಿ ಈ ವ್ಯಾಗನ್ ಸ್ಟೋರೀಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವು ತಂದಿರೋದು. ಓಕೆ, ಇದಕ್ ಮುಂಚೆ ಏನ್ ಮಾಡ್ತಿದ್ರಿ ಬ್ರೋ ನೀವು? ಇದಕ್ ಮುಂಚೆ ಆಸ್ ಅ ಕಾಲೇಜ್ ಸ್ಟೂಡೆಂಟ್ ಇದ್ವಿ. ಅವಾಗೆಲ್ಲ ಬೇಜಾನ್ ಐಡಿಯಾಸ್ ಇತ್ತು, ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ. ಸೊ ಎಲ್ಲಾ ಫ್ರೆಂಡ್ಸ್ ಸೇರ್ಕೊಂಡು ಇದೇ ನಮ್ದು ಒಂದು ಫಸ್ಟ್ ವೆಂಚರ್ ಆಗಿ ಮಾಡಿರೋದು. ಓಕೆ, ಅಂದ್ರೆ ಇದಕ್ ಮುಂಚೆ ಇದ್ರ ಜೊತೆಗೆ ಏನೋ ಸೈಮಲ್ಟೇನಿಯಸ್ ವರ್ಕ್ ಮಾಡ್ತಿದ್ರೆ ಹೇಗೆ ನೀವು? ನಾವ್ ಆಸ್ ಅ ಫ್ರೀಲಾನ್ಸರ್ ಫಿನಾನ್ಸ್ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ವಿ. ಅದೆಲ್ಲ ಬಿಟ್ಟು ಒಂದು ಪ್ಯಾಷನ್ ಫಾಲೋ ಮಾಡೋಣ ಅಂತ ನಾವು ಈ ಫುಡ್ ಟ್ರಕ್ ಮಾಡಿರೋದು. ಪ್ಯಾಷನ್ ಇಟ್ಸ್ ನಥಿಂಗ್ ಬಟ್ ಏನೋ ಅನಿವಾರ್ಯ ಮಾಡ್ಲೇಬೇಕಾಯ್ತು ಅಂತ ಏನಾದ್ರು ಇತ್ತಾ, ಇಲ್ಲ ವಾಸ್ ಇಟ್ ಇನ್ ಅ ಪ್ಲಾನ್? It was a plan, it was a passion. ಎಲ್ಲರ ಜನಕ್ಕೆ ನಮ್ ಟೇಸ್ಟ್ ಹೋಗ್ಲಿ, ಎಲ್ಲ ಕ್ವಾಲಿಟಿ ಫುಡ್ ಹೋಗ್ಲಿ, ಒಂದು ಕೆಫೆ ಸ್ಟೈಲ್ ಎಕ್ಸ್ಪೀರಿಯನ್ಸ್ ನ ಬ್ಯಾಂಗ್ಳೂರ್ ಸ್ಟ್ರೀಟ್ಸ್ ಅಲ್ಲಿ ಕೊಡೋದು ಅಂತ ಒಂದು ಉದ್ದೇಶ. ಓಕೆ, ವಾಟ್ ಮೇಡ್ ಯು ಟು ಸ್ಟಾರ್ಟ್ ದಿಸ್ ಬಿಸ್ನೆಸ್ ಬ್ರೋ? ವಾಟ್ ಮೇಡ್ ಟು ಸ್ಟಾರ್ಟ್ ದಿಸ್ ಬಿಸ್ನೆಸ್ ಅಂದ್ರೆ, ಇವಾಗ ನಾವೇ ಎಲ್ಲ ಬೇಜಾನ್ ಕೆಫೆಸ್ ಹೋಗ್ತೀವಿ, ಅದು ಮಾಡ್ತೀವಿ. ಸೊ ಅಲ್ಲಿ ಒಂದು ಪ್ರೈಸಸ್ ಎಲ್ಲ ನೀವೇ ನೋಡ್ತೀವಿ, ಅದು ಅಷ್ಟೊಂದು ಅಫೋರ್ಡಬಲ್ ಆಗಿರಲ್ಲ. ಪ್ಲಸ್ ಟೇಸ್ಟ್ ಅಷ್ಟೇ, ಕೆಲವು ಕಡೆ ನಮ್ಗೆ ಇಷ್ಟ ಆಗಲ್ಲ, ಕೆಲವು ಕಡೆ ಇಷ್ಟ ಆಗುತ್ತೆ. ಬಟ್ ಜನರಿಗೆ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಒಂದು ಬ್ಯೂಟಿಫುಲ್ ಟೇಸ್ಟ್ ಕೊಡೋದು ಅಂತ ಒಂದು ವ್ಯಾಗನ್ ಸ್ಟೋರೀಸ್ ನ ನಾವೆಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಏನ್ ಸ್ಪೆಷಲ್ ಬ್ರೋ ನಿಮ್ದ್ರಲ್ಲಿ? ಇಲ್ಲಿ ನಮ್ದು ಸ್ಪೆಷಲ್ ಬಂದ್ಬಿಟ್ಟು ಮೇಜರ್ಲಿ ನಾವು ಆಲ್ಮೋಸ್ಟ್ ಆಲ್ ಕ್ಯೂಸಿನ್ಸ್ ನಾವು ಕವರ್ ಮಾಡ್ತಾ ಇದೀವಿ. ಬಟ್ ಸದ್ಯಕ್ಕೆ ಇಲ್ಲಿರೋದು ಇಟಾಲಿಯನ್, ಅದು ಪಾಸ್ತಾ ಎಲ್ಲ ಇದೆ. ಪ್ಲಸ್ ನಿಮ್ಗೆ ತೈವಾನೀಸ್ ಬಬಲ್ ಟೀಸ್ ಇದೆ, ಪ್ಲಸ್ ಫ್ರೈಸ್ ಇದೆ, ನ್ಯಾಚೋಸ್ ಇದೆ, ಸಾಫ್ಟಿ ಐಸ್ ಕ್ರೀಮ್ ಇದೆ, ಮೋಮೋಸ್ ಇದೆ. ಸೊ ಇದೆಲ್ಲ ನಾವಿಲ್ಲಿ ಸದ್ಯಕ್ಕೆ ಸರ್ವ್ ಮಾಡ್ತಾ ಇದೀವಿ. ಓಕೆ ಬ್ರೋ, ಇದು ಫುಡ್ ಟ್ರಕ್ ಅಂದ್ರೆ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ, ಈಗ ಇದು ನೀವೇ ಏನೋ ಕಸ್ಟಮೈಸ್ ಮಾಡ್ತೀರಾ ಇಲ್ಲ ಅಂದ್ರೆ ಇದು ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಏನಾಯ್ತು? ಸೊ ಇದ್ರ ಬಗ್ಗೆ ಒಂದು ಓವರ್ವ್ಯೂ ಕೊಡಿ ಬ್ರೋ. ಸೊ ಬೇಸಿಕಲಿ ಫುಡ್ ಟ್ರಕ್ ಅಂದ್ರೆ ಎಲ್ಲರಿಗೂ ಮಾಡ್ಬೇಕು ಅಂತ ಇರುತ್ತೆ, ಬಟ್ ಹೆಂಗ್ ಮಾಡ್ಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಫುಡ್ ಟ್ರಕ್ ಏನೋದು ಅಂದ್ರೆ ನಿಮ್ ರಿಕ್ವೈರ್ಮೆಂಟ್ ಏನ್ ಫಸ್ಟ್ ಅಂತ ನೀವು ತಿಳ್ಕೊಬೇಕು. ಸೊ ಆ ರಿಕ್ವೈರ್ಮೆಂಟ್ ಮೇಲೆ ನಿಮ್ಗೆ ಎಷ್ಟು ಏರಿಯಾ ಟ್ರಕ್ ಅಲ್ಲಿ ಬೇಕು, ಪ್ಲಸ್ ನೀವ್ ಏನ್ ಮಾಡ್ತೀರಾ, ಹೆಂಗ್ ಮಾಡ್ತೀರಾ, ಅದೆಲ್ಲ ನಿಮ್ಗೆ ಒಂದ್ ಪ್ಲಾನ್ ಇದ್ರೆ ಐಡಿಯಾಸ್ ಆದಾಗ ಅದೇ ಬರುತ್ತೆ. ಸೊ ಇವಾಗ ನಂದು ಮೇಜರ್ ಆಗಿ ನಾನು ಫ್ರೈಸ್ ಕೊಡ್ಬೇಕಿತ್ತು. ಸೊ ಐ ನೀಡೆಡ್ 2 ಬರ್ನರ್ಸ್. ಮೇನ್ ಕಾನ್ಸೆಪ್ಟ್ ಒಂದು ಪ್ರೈಸ್ ಅಂತಾನೆ ಅಲ್ಲ, ಸಮ್ ಏನು ಕೆಫೆ ಸ್ಟೈಲ್ ಫುಡ್ ನ ಇಲ್ಲಿ ಸರ್ವ್ ಮಾಡ್ಬೇಕು ಅಂತ, ಅದು ನಂದು. ಸೊ ಇವಾಗ ನಿಮ್ಗೆ ಫ್ರೈಸ್ ತಿಂತೀರಾ ಅಂದ್ರೆ, ಇವಾಗ ಸಡನ್ ಆಗಿ ಜಾಸ್ತಿ ಜನ ಬರ್ತೀರಾ ಅಂದ್ರೆ, ಅದು ನನ್ನ ಟ್ರಕ್ ಎಲಿಜಿಬಲ್ ಇರಬೇಕು, ಹ್ಯಾಂಡಲ್ ಮಾಡೋ ತರ ಇರಬೇಕು. ಸೊ ಆತರ ಇದ್ರೇನೆ ದೆನ್ ಯುವರ್ ಟ್ರಕ್ ಇಸ್ ಪರ್ಫೆಕ್ಟ್ ಟು ಹ್ಯಾಂಡಲ್ ಅಂತ. ಸೊ ಇವಾಗ ನೀವು ಒಂದು 10-20 ಕಸ್ಟಮರ್ ಒಟ್ಟಿಗೆ ಒಂದು ಫ್ರೈಸ್ ಆರ್ಡರ್ ಮಾಡಿದ್ರು, ದಿಸ್ ಟ್ರಕ್ ಇಸ್ ಎಲಿಜಿಬಲ್ ಟು ಗಿವ್ or serve that many people. At the same time 10 to 15 people serve ಆಗುತ್ತೆ ಪ್ರೈಸ್. Yes, ಬಟ್ ಬಹಳ ಕಡೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಟ್ರಕ್ ಇಟ್ಬಿಟ್ಟು ಒಂದು ಚಿಕ್ಕದು ಫ್ರೈಯರ್ ಇಟ್ಬಿಟ್ಟಿರ್ತಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ವೇಟಿಂಗ್ ಟೈಮ್ ಜಾಸ್ತಿ ಇರುತ್ತೆ, 15 to 20 minutes ಅಂತಾರೆ. ಸೊ ನಮ್ದು ವೇಟಿಂಗ್ ಟೈಮ್ 15 to 20 minutes ಇರುತ್ತೆ, ಬಟ್ ದಟ್ ಇಸ್ ನಾಟ್ ಫಾರ್ ಅ ಸಿಂಗಲ್ ಡಿಶ್, ದಟ್ಸ್ ಫಾರ್ ಅನ್ ಹೋಲ್ ಆರ್ಡರ್. ಓಕೆ, ಹೋಲ್ ಆರ್ಡರ್ ಅಂದ್ರೆ 5 to 6 items. Yes. ಬ್ರೋ, ಇವಾಗ ನಿಮ್ಮ ಒಂದು ಫುಡ್ ಟ್ರಕ್ ಇನ್ವೆಸ್ಟ್ಮೆಂಟ್ ಏನಾಯ್ತು, ಎಷ್ಟಾಯ್ತು? ನಮ್ದು ಒಂದು ಫುಡ್ ಟ್ರಕ್ ಇನ್ವೆಸ್ಟ್ಮೆಂಟ್ ಓವರ್ ಆಲ್ ಕ್ಯಾಪಿಟಲ್ ಏನಾಯ್ತು, ಇದ್ರ ಸ್ವಲ್ಪ ಇದು ಮಾಡಿ ಸ್ಪ್ಲಿಟ್ ಮಾಡಿ. ಸೊ ನಂದು ಓವರ್ ಆಲ್ ಕ್ಯಾಪಿಟಲ್ ಏನಾಯ್ತು ಅಂದ್ರೆ, ಸ್ಪೆಷಲ್ ಆಗಿ ಹೇಳ್ತೀನಿ ಅಂದ್ರೆ ಇಟ್ ಇಸ್ 14 lakhs ಆಯ್ತು. ನನ್ಗೆ ಇನಿಷಿಯಲ್ 14 lakhs ಆಯ್ತು. ಸೊ ನನಗೆ ಮೇಜರ್ ಆಗಿ ಏನಿತ್ತು ಅಂದ್ರೆ, ಐ ವಾಂಟೆಡ್ ಟು ಗಿವ್ ದ ಬೆಸ್ಟ್ ಕ್ವಾಲಿಟಿ. ಸೊ ನಂಗೆ ಮಿಷನರಿ ಮೇಲೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿದೆ, ಯಾಕಂದ್ರೆ ಬೇಜಾನ್ ಜನ ಸೆಕೆಂಡ್ ಹ್ಯಾಂಡ್ ಅದೆಲ್ಲ ಮಾಡ್ತಾರೆ. ಮಿಷನರಿ ಅಂದ್ರೆ ನನಗೆ ಒಂದು ಸಾಫ್ಟಿ ಮಿಷಿನ್ ಇದೆ. ಸೊ ಒಳ್ಳೆ ಬ್ಯಾಕಪ್ ಕೊಡೋದಕ್ಕೆ ಒಂದು ಜನರೇಟರ್, ಗುಡ್ ರೇಂಜ್ ಆಫ್ UPS ಇದೆ, ಪ್ಲಸ್ ಸ್ಯಾಂಡ್ವಿಚ್ ಗ್ರಿಲ್ ಮಾಡೋದಕ್ಕೆ ಸ್ಯಾಂಡ್ವಿಚ್ ಗ್ರಿಲ್ಲರ್ಸ್ ಇದೆ, ಜ್ಯೂಸರ್ಸ್ ಇದೆ. ಒಂದು ಫುಡ್ ಟ್ರಕ್ ನ ಟೂರ್ ಕೊಡಿ ಬ್ರೋ. ಎಸ್, ಡೆಫಿನೆಟ್ಲಿ ಬನ್ನಿ, I'll give you the tour. ಇದು ನಮ್ದು ಒಂದು ಫುಡ್ ಟ್ರಕ್ ಒಳಗಡೆ ಬಂದ್ರೆ ಹೀಗೆ ಕಾಣಿಸುತ್ತೆ. ಸೊ ನಾನು ಹೇಳ್ದಂಗೆ ಸ್ಯಾಂಡ್ವಿಚಸ್ ಮಾಡಕ್ಕೆ ಇದು ನಮ್ ಗ್ರಿಲ್ಲರ್. ಓಕೆ, ಇದೇನ್ ಕಾಸ್ಟ್ ಆಯ್ತು ಬ್ರೋ? ಇದು ಕಾಸ್ಟ್ ಓವರ್ 14 lakhs ಬರೀ ಒಂದು ಓವರ್ ಫುಡ್ ಟ್ರಕ್ ಗೆ ಆಯ್ತಾ? ಇದು ಎಕ್ವಿಪ್ಮೆಂಟ್ ಬೇರೆ ಎಲ್ಲ ಸೇರಾ ನೀವು ಇನ್ಕ್ಲೂಡಿಂಗ್ 1 month's ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಇನಿಷಿಯಲ್ ಆಗಿ ಬಿದ್ದಿದ್ದು 14 lakhs. ಅದು ಬಿಟ್ಟು ಅಂದ್ರೆ ನಿಮಗೆ ಬರೀ ಹೋಲ್ ಸೆಟಪ್ ಅನ್ಕೊಳ್ಳಿ, ಇದಕ್ಕೆ ಏನಾಯ್ತು? ಹೋಲ್ ಸೆಟಪ್ ಗೆ 11 lakhs ಆಯ್ತು. 11 lakhs. ಓಕೆ, ಅದು ಫಿಟ್ ಮಾಡ್ತಾ ಹೋಗ್ತೀರಾ? ಎಸ್, ತೋರಿಸ್ತೀನಿ. ಸೊ ನಿಮ್ಗೆ ಒಂದು ಗ್ರಿಲ್ಲರ್ ಇದೆ, ಒಂದು 20 to 25,000 ಆಗುತ್ತೆ ಗ್ರಿಲ್ಲರ್. ಅದು ಅಲ್ಲಿ ನಮ್ ಜ್ಯೂಸರ್ ನೋಡ್ತಾ ಇದೀರಾ, ಆ ಜ್ಯೂಸರ್ 20,000 ಇರುತ್ತೆ.
ದಟ್ ಇಸ್ ದ ಜ್ಯೂಸರ್ ಆಂಡ್ರೂ ಜೇಮ್ಸ್ ಅಂತ ಬ್ರ್ಯಾಂಡ್. ಓಕೆ ಸೊ ಪ್ರೊಫೆಷನಲ್ಸ್ ಎಲ್ಲ ನಿಮ್ಗೆ ಸ್ಟಾರ್ಬಕ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಇಟ್ಸ್ ದ ಸೇಮ್. ಓಕೆ ದ ಸೇಮ್. ಪ್ಲಸ್ ನಮಗೆ ಒಳ್ಳೆ ಬ್ಯಾಕಪ್ ಕೊಡೋದಕ್ಕೆ, ಫ್ರೈಸ್ ನ ಎಲ್ಲ ಕ್ರಿಸ್ಪ್ ಮಾಡೋದಕ್ಕೆ, ಪ್ಯಾಟಿನ ಕ್ರಿಸ್ಪ್ ಮಾಡಕ್ಕೆ ನಮ್ದು ಫ್ರೀಜರ್ ಇದೆ. ಫ್ರೀಜರ್ ಓಕೆ. ಫ್ರೀಜರ್ ಇದು ನಿಮ್ಗೆ 12 hours ಬ್ಯಾಕಪ್ ಕೊಡುತ್ತೆ. ಚಾರ್ಜ್ ಇಲ್ಲ ಅಂದ್ರೆ ವಿತೌಟ್ ಚಾರ್ಜ್ ಏನು ಕಾಸ್ಟ್ ಬಿತ್ತು ಬ್ರೋ ಅದು? ಇದು ನಿಮ್ಗೆ 45,000 ಬೇಕು. ಓಕೆ 45,000 ಪ್ಲಸ್ ಜನಗೆ ಒಂದು ಒಳ್ಳೆ ಐಸ್ ಕ್ರೀಮ್ ಎಕ್ಸ್ಪೀರಿಯನ್ಸ್ ಕೊಡೋಣ, ಬೆಸ್ಟ್ ಫ್ಲೇವರ್ ಆಫ್ ಸಾಫ್ಟಿ ಕೊಡೋಣ ಅಂತ ನಾನು ಸಾಫ್ಟಿ ಮಿಷನ್ ಇಟ್ಟಿದ್ದೀನಿ. ಓಕೆ ಇದೇ ನಿಮ್ಗೆ ಕಾಸ್ಟ್ ಬೀಳುತ್ತೆ 1.35 lakh. ಓಕೆ ಎಲ್ಲಿಂದ ತರಿಸಿದ್ರಿ ಇದೆಲ್ಲ? ಇದು ನಾನು ಪರ್ಸನಲ್ ಆಗಿ ನಾನೇ ಹೋಗಿ ಟೆಸ್ಟ್ ಮಾಡಿ ಚೆನ್ನೈಯಿಂದ ತರಿಸಿರೋದು. ಇದು ಚೆನ್ನೈಯಿಂದ. ಸೊ ನೀವು ಬೇರೆ ಕಡೆ ಎಲ್ಲ ಬೇಜಾನ್ ಫ್ಲೇವರ್ಸ್ ತಿಂದಿರ್ತಾರ, ಬಟ್ ಎಲ್ಲಾ ಕಡೆ ಆಲ್ಮೋಸ್ಟ್ ನಿಮಗೆ ವೆನಿಲಾ, ಬಟರ್ ಸ್ಕಾಚ್ ಇದೇ ಕೊಡ್ತಾರೆ. ಬಟ್ ನಮ್ಮಲ್ಲಿ ಸ್ಪೆಷಲ್ ಫ್ಲೇವರ್ಸ್ ಏನಂದ್ರೆ ಬ್ಲೂಬೆರಿ ಇದೆ, ರಸಮಲೈ ಇದೆ, ಮ್ಯಾಂಗೋ ಇದೆ. ಸೊ ಈ ತರ ಡೈಲಿ ಬೇಸಿಸ್ ನಮ್ದು ಫ್ಲೇವರ್ಸ್ ಚೇಂಜ್ ಆಗ್ತಾ ಒಂದೇ ಇರಲ್ಲ. ಇಟ್ ವಿಲ್ ನಾಟ್ ಬಿ ದ ಸೇಮ್. ಎಸ್. ಸೊ ಅದು ಬಿಟ್ಟು ಬ್ರೋ ಅದು ಬಿಟ್ರೆ ಇದು ಎಲ್ಲ ಗ್ಯಾಸ್ ಬೇಸ್ಡ್ ಎಕ್ವಿಪ್ಮೆಂಟ್ಸ್ ಅಂತ. ಓಕೆ ಇದೆಲ್ಲ ನಿಮ್ಗೆ ಮಾಡಿಫಿಕೇಶನ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ ಅನ್ಸುತ್ತೆ. ಇದು ಮಾಡಿಫಿಕೇಶನ್ ಅಲ್ಲಿ ನಾನು ಪರ್ಸನಲ್ ಆಗಿ ಕಸ್ಟಮೈಸ್ ಮಾಡಿಸಿರೋ. ಬ್ರೋ ಇದೆಲ್ಲ ಇವಾಗ ಮಾಡಿಫಿಕೇಶನ್ ಗೆ ನೀವು ಸೊ ಈ ಎಕ್ವಿಪ್ಮೆಂಟ್ಸ್ ಬಿಟ್ಟು ಮಾಡಿಫಿಕೇಶನ್ ಎಷ್ಟಾಯ್ತು? ಗಾಡಿ ಎಷ್ಟಾಯ್ತು, ಮಾಡಿಫಿಕೇಶನ್ ಎಷ್ಟಾಯ್ತು? ಗಾಡಿ ಪ್ಲಸ್ ಮಾಡಿಫಿಕೇಶನ್ ನಂಗೆ 11 lakhs ಬೇಕು. ಓಕೆ ಎಸ್. ಸೊ ಅದ್ ಬಿಟ್ಟು ಇದೆಲ್ಲ ನೀವು ಇನ್ನೊಂದು ನಿಮ್ಗೆ ಕ್ವಶನ್ ಇರುತ್ತೆ ಯಾಕೆ 11 lakhs ಆಯ್ತು ಅಂತ. ನೀವು ಬೇಜಾನ್ ಫುಡ್ ಟ್ರಕ್ಸ್ ನೋಡಿರ್ತೀರ, ಅದು MS ಅಲ್ಲಿ ಮಾಡಿರ್ತಾರೆ. ಅದು ನೀವು ಮುಟ್ಟಿದ ತಕ್ಷಣ ಬೇಜಾನ್ ಬಿಸಿ ಹಾಕ್ಬಿಟ್ಟು ಬೇಗ ಬ್ಲಾಕ್ನೆಸ್ ಹಿಡಿಯುತ್ತೆ. ಓಕೆ ಅದು ಹೈಜಿನ್ ಇರಲ್ಲ. ಸೊ ಇದು ದಿಸ್ ಟ್ರಕ್ ಇಸ್ ಟೋಟಲಿ ಬಿಲ್ಟ್ ವಿತ್ ಸ್ಟೈನ್ಲೆಸ್ ಸ್ಟೀಲ್ SS ಅಂತಾರೆ. ಅಷ್ಟು ಬೇಗ ಇದು ರಸ್ಟ್ ಆಗೋದಾಗ್ಲಿ ಒಳಗಿಂದ ಹೀಟ್ ಆಗೋದಾಗ್ಲಿ ಆಗಲ್ಲ. ಅಂಡ್ ಇದು ನಿಮ್ಗೆ ತುಂಬಾ ಡ್ಯೂರಬಲ್ ಇರುತ್ತೆ, ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಆಚೆ MS ಮಾಡಿಸಿ ಒಳಗೆ ಕಸ್ಟಮೈಸ್ಡ್ ಆಗಿ SS ಮಾಡಿಸಿರೋ ಕಾರಣ. ಓಕೆ MS ಬಂದ್ಬಿಟ್ಟು ಬೆಟರ್ ಕ್ವಾಲಿಟಿ, ಸ್ವಲ್ಪ ಸ್ಟ್ಯಾಂಡರ್ಡ್. SS ಬಂದ್ಬಿಟ್ಟು ಇಟ್ಸ್ ಅ ವೆರಿ ಪ್ರೀಮಿಯಂ ಒನ್. ಓಕೆ ಸೊ ನಿಮ್ಗೆ ಬರೀ ಹೋಲ್ ಒಂದು ಮಾಡಿಫಿಕೇಶನ್ ಗೆ ಗಾಡಿಯನ್ನು ಅವ್ರ ಹತ್ರ ತಗೊಂಡ್ರೆ ಹೇಗೆ? ಇಲ್ಲ, ನಮ್ಮ ಹತ್ರ ಗಾಡಿ ರೆಡಿ ಇತ್ತು. ನಾವು ಮುಂಚೆನೆ ಮಾಡ್ಬೇಕು ಅಂತ ನಾವು ತಗೊಂಡಿದ್ವಿ. ಸೊ ಆಮೇಲೆ ಎಲ್ಲ ಗಾಡಿ ಸೆಕೆಂಡ್ಸ್ ಏನು ಬ್ರೋ? ಗಾಡಿ ಸೆಕೆಂಡ್ಸ್ ತಗೊಂಡಿದ್ದು. ಸೊ ಟಾಟಾ ಏಸ್ ಅನ್ಸುತ್ತಲ್ಲ ಇದು? ಇದು ಟಾಟಾ ಸೂಪರ್ ಏಸ್ 9 inches. ಗಾಡಿ ಎಷ್ಟು ಬಿತ್ತು ಬ್ರೋ ನಿಮ್ಗೆ? ಗಾಡಿ ನನಗೆ 2 lakhs ಬೇಕು. 2 lakhs ಅಂದ್ರೆ ಯಾರು ಗೊತ್ತಿರೋರು ತಗೊಂಡಿದ್ದೀರಾ ಮುಂಚೆ ಹೇಗೆ? ಇಲ್ಲ, ಹಂಗೆ ನೋಡ್ತಾ ಈ ಕಡೆ ಶ್ರೀರಾಮ್ ಫೈನಾನ್ಸ್ ಇಲ್ಲ ಬೇಜಾನ್ ಡೀಲರ್ಸ್ ಇರ್ತಾರೆ, ಅವ್ರ ಹತ್ರ ಎಲ್ಲ ಪರ್ಸನಲ್ ಆಗಿ ಹೋಗಿ ನಮ್ ಮೆಕ್ಯಾನಿಕ್ಸ್ ನ ಕರ್ಕೊಂಡು ಹೋಗಿ ಒಳ್ಳೆ ಗಾಡಿ. ಓಕೆ ಇದು ಮುಂಚೆ ಏನು ಫುಡ್ ಟ್ರಕ್ ತರ ರನ್ನಿಂಗ್ ಅಲ್ಲಿ ಇತ್ತಾ? ಇಲ್ಲ, ನಾರ್ಮಲ್ ಗುಡ್ಸ್ ಕ್ಯಾರಿಯರ್ ಇತ್ತು. ಆಮೇಲೆ ನಾವು ಸ್ಕ್ರಾಚ್ ಇಂದ ಎಲ್ಲ ಬಾಡಿ ಎಲ್ಲ ತೆಗ್ಸಿ ಚಾಸಿ ಮೇಲಿಂದ ಬಿಲ್ಡ್ ಮಾಡ್ಸಿರೋದು. ಹೌದು ಎಕ್ಸಾಕ್ಟ್ಲಿ, ಚಾಸಿ ಮೇಲಿಂದ ಬಿಲ್ಡ್ ಆಗುತ್ತೆ. ಸೊ ನಿಮ್ಗೆ ಗಾಡಿ 2 lakhs, ಅದ್ರ ಮೇಲೆ ಮಾಡಿಫಿಕೇಶನ್ ಗೆ 11 lakhs ಹೋಯ್ತು ನಿಮ್ಗೆ. ಗಾಡಿ 2 lakhs, ಅದ್ರ ಮೇಲೆ 9 lakhs ಬಿತ್ತು. 9 lakhs ಬಿತ್ತು. ಫೈನ್ ಬ್ರೋ. ಬೇರೆ ಏನ್ ನಿಮ್ಮಲ್ಲಿ ಡಿಶ್ ಏನ್ ಬ್ರೋ? ಮೇನ್ ಸ್ಪೆಷಲ್ ಏನು? ಮೇನ್ ಸ್ಪೆಷಲ್ ನಾವು ಫೇಮಸ್ ಆಗಿರೋ ಕಾರಣ ಬಂದ್ಬಿಟ್ಟು ಬ್ರಿಂಗ್ ಯುವರ್ ಓನ್ ಬ್ಯಾಗ್ ಅಂತ. ಅದು ಸೌತ್ ಬ್ಯಾಂಗ್ಳೂರ್ ಅಲ್ಲೇ ಯಾರು ಸ್ಟಾರ್ಟ್ ಮಾಡಿರಲಿಲ್ಲ. ಇಟ್ ವಾಸ್ ವಿ ಹೂ ಸ್ಟಾರ್ಟೆಡ್ ಇಟ್ ಇನ್ ಸೌತ್ ಬ್ಯಾಂಗ್ಳೂರ್. ಬ್ರಿಂಗ್ ಯುವರ್ ಬ್ಯಾಗ್ ಕಾನ್ಸೆಪ್ಟ್ ಏನು ಅಂದ್ರೆ ಮೇಜರ್ಲಿ ಅದು US ಕ್ಯಾಲಿಫೋರ್ನಿಯಲ್ಲಿ ಸ್ಟಾರ್ಟ್ ಆಗಿರೋ ಕಾನ್ಸೆಪ್ಟ್. ನೀವು ಒಂದು ಬ್ಯಾಗ್ ಆಫ್ ಚಿಪ್ಸ್ ತಗೋ ಬಂದ್ರೆ ಅದ್ರಲ್ಲಿ ಸಾಸಸ್ ಆಗ್ಲಿ ಟಾಪಿಂಗ್ಸ್ ಆಗ್ಲಿ ಮಾಡ್ಕೊಟ್ಟು ಒಂದು ಒಳ್ಳೆ ಯುನಿಕ್ ಆದ ಎಕ್ಸ್ಪೀರಿಯನ್ಸ್. ಎಕ್ಸಾಕ್ಟ್ಲಿ ಹೌದು. ಸೊ ಅದು ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸೊ ಅದ್ ಬಿಟ್ಟು ಬ್ರೋ ನಿಮ್ಮಲ್ಲಿ ಮೇನ್ ಏನು ಇದು ಆರ್ಡರ್ ಆಗೋದು? ಇವಾಗ ಮೇಜರ್ ಆಗಿ ಟ್ರೆಂಡಿಂಗ್ ಆಗಿರೋದು ನಂದು ಬ್ರಿಂಗ್ ಯುವರ್ ಓನ್ ಬ್ಯಾಗ್ ಅಂತಾನೆ. ಸೊ ಅದ್ರ ಜೊತೆ ನಮ್ದು ಮೊಯಿಟೋಸ್ ಹೋಗುತ್ತೆ, ಬಬಲ್ ಟೀಸ್ ಹೋಗುತ್ತೆ. ದಟ್ ಇಸ್ ಅ ಗ್ರೇಟ್ ಕಾಂಬಿನೇಷನ್. ಪ್ಲಸ್ ನಾನ್ ವೆಜ್ ಇದೆಯಾ? ಇಲ್ಲ, ಪ್ಯೂರ್ ವೆಜ್ ಬ್ರ್ಯಾಂಡ್. ಓಕೆ ವಿತೌಟ್ ಗಾರ್ಲಿಕ್ ಹೇಗೆ? ಇಲ್ಲ, ಆನಿಯನ್ ಗಾರ್ಲಿಕ್ ಇದೆ, ಬಟ್ ತರ ಪೀಪಲ್ ಬಂದ್ರು ವಿ ಕ್ಯಾಟರ್ ವಿತೌಟ್ ಆನಿಯನ್ ಗಾರ್ಲಿಕ್ ಆಸ್ ವೆಲ್. ಫೈನ್. ಅದಾದ್ಮೇಲೆ ಬ್ರೋ ನಿಮ್ಮಲ್ಲಿ ಪಾರ್ಟ್ನರ್ಸ್ ಅಂತ ಹೇಳಿದ್ರಲ್ಲ, ಸೊ ಇಲ್ಲೇ ಮಾತಾಡೋಣ. ಸೊ ನಿಮ್ಮಲ್ಲಿ ಪಾರ್ಟ್ನರ್ಸ್ ಅಂತ ಹೇಳಿದ್ರಲ್ಲ, ಎಷ್ಟು ಜನ ಪಾರ್ಟ್ನರ್ಸ್, ಇದು ಹೇಗೆ ರೇಷಿಯೋ ಸ್ಪ್ಲಿಟ್ ಆಯ್ತು? ನಿಮ್ಮ ಕ್ಯಾಪಿಟಲ್ ಒಬ್ಬೊಬ್ರು ಈಚ್ ಎಷ್ಟಿದೆ? ಸೊ ಇದು ಟೋಟಲ್ 4 ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿರೋದು. ರೇಷಿಯೋ 100% ಬಂದ್ರೆ ಇಟ್ ಇಸ್ ಡಿವೈಡೆಡ್ ಬೈ 4, ಸೊ 25% ಈಚ್. ಅದು ಎಕ್ಸ್ಪೆನ್ಸಸ್ ಆಗಲಿ ಈಕ್ವಲ್ ಕ್ಯಾಪಿಟಲ್. ಎಸ್. ಓಕೆ ಸೊ ನಿಮ್ಮ ಮೇಜರ್ ಆಗಿ ಬ್ರೋ ಇವಾಗ ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಾ ಇದ್ರೆ ಪಾರ್ಟ್ನರ್ಶಿಪ್ ಜೊತೆಲಿ, ಸೊ ಮೇಜರ್ ಆಗಿ ಬರೋದು ಒಂದು ಕಾನ್ಫ್ಲಿಕ್ಟ್ಸ್. ಸೊ ಅದ್ರಲ್ಲಿ ನಿಮ್ಮಲ್ಲಿ ಏನೋ ಫೇಸ್ ಮಾಡಿದ್ರಾ, ಇಲ್ಲ ಏನೋ ಚಾನ್ಸಸ್ ಇತ್ತಾ? ಕಾನ್ಫ್ಲಿಕ್ಟ್ಸ್ ಅನ್ನೋದು ಡೈಲಿ ರಿಲೇಶನ್ಶಿಪ್ಸ್ ಅಲ್ಲಿ ಬಂದೇ ಬರುತ್ತೆ. ಅದು ಬಿಸ್ನೆಸ್ ಆಗ್ಲಿ ನಾರ್ಮಲ್ ಇದೆ ಆಗ್ಲಿ, ಕಾನ್ಫ್ಲಿಕ್ಟ್ಸ್ ಇದ್ದೇ ಇರುತ್ತೆ. ಅದ್ ನಾವ್ ಹೆಂಗ್ ನಡ್ಕೊಂಡು ಹೋಗ್ತೀವಿ, ಒಂದು ಬ್ರ್ಯಾಂಡ್ ಮೇಲೆ ಇರೋ ಪ್ರೀತಿ ನಿಮ್ನ ಹೆಂಗ್ ನಡ್ಸ್ಕೊಂಡು ಹೋಗುತ್ತೆ ಇದಾಗುತ್ತೆ. ಸೊ ನೀವೆಲ್ಲ ಹೇಗೆ ಕಾಲೇಜ್ ಫ್ರೆಂಡ್ಸಾ ಏನು? ಕಾಲೇಜ್ ಫ್ರೆಂಡ್ಸ್ ಅಲ್ಲ, ನಾವೆಲ್ಲರೂ ಒಬ್ರಿಗೊಬ್ರು ಗೊತ್ತಾಗಿ ಒಂದ್ ಐಡಿಯಾ ತಗೊಂಡ್ ಬಂದು ಮಾಡಿರೋ ಇದು. ಒಬ್ಬೊಬ್ರಿಗೆ ಲಿಂಕ್ ಇಲ್ಲ, ನನ್ ಮ್ಯೂಚುವಲ್ ಫ್ರೆಂಡ್ ಅವ್ರನ್ನ ಜೊತೆಲಿ ಕರ್ಕೊಂಡು ಸೇಮ್ ಮೈಂಡ್ ಸೆಟ್ ಇದೆಯಲ್ಲ ಅಂತ ನೋಡಿ ಲೈಕ್ ಮೈಂಡೆಡ್ ಮಾಡಿದೀರಾ. ಸೊ ಈಕ್ವಲ್ ಆಗಿ ಒಬ್ಬೊಬ್ರದ್ದು 2 lakhs ಒಬ್ಬೊಬ್ರದ್ದು 4 lakhs 4 lakhs ಇನ್ವೆಸ್ಟ್ಮೆಂಟ್ಸ್. ಸೊ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ? ಈ July 19 ಬಂದ್ರೆ ಇಟ್ ಬಿ 1 year. ಸೊ ನಿಮ್ಗೆ ಬಿಸ್ನೆಸ್ ಹೇಗೆ ರನ್ ಆಗ್ತದೆ? ಬಿಸ್ನೆಸ್ ಚೆನ್ನಾಗಿ ರನ್ ಆಗ್ತಿದೆ. ಜನಕ್ಕೆ ನಮ್ ಟೇಸ್ಟ್ ಅಂಡ್ ಕ್ವಾಲಿಟಿ ಇಷ್ಟ ಆಗ್ತಿದೆ. ನೀವು ನಮ್ಮ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ವ್ಯಾಗನ್ ಸ್ಟೋರ್ಸ್ ಅಂತ ಹೊಡೆದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾವ್ ಏನ್ ಕ್ವಾಲಿಟಿ ಎಲ್ಲ ಸರ್ವ್ ಮಾಡ್ತಾ ಇದೀವಿ ಅಂತ. ಸೊ ಒಂದ್ಸತಿ ನೋಡಿ, you'll get to know ನಾವೇನ್ ಸರ್ವ್ ಮಾಡ್ತಿದೀವಿ, ಹೆಂಗ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಬ್ರೋ, ಈ ಲೆವೆಲ್ ಗೆ ಒಂದು ಕ್ರೌಡ್ ನಿಲ್ತದೆ, ಒಂದು ಹೈವೇ ಒಂದು ಮೈನ್ ರೋಡ್ ಅಲ್ಲಿ ನಿಲ್ತದೆ ಅಂದ್ರೆ ಡೆಫಿನೆಟ್ಲಿ ನೀವು ಒಂದು ಟೇಸ್ಟ್ ನ ಒಂದು ಕೊಟ್ಟಿ ಜನನ ಅಟ್ರಾಕ್ಟ್ ಮಾಡಿದೀರಾ. ಹೌದು ಬ್ರೋ. ಅಟ್ ದ ಸೇಮ್ ಟೈಮ್ ನೀವು ಫುಡ್ ಟ್ರಕ್ ರನ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಸ್ಟ್ರೀಟ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ? ಮೇಜರ್ ಆಗಂದ್ರೆ ಪಾರ್ಕಿಂಗ್ ಇಶ್ಯೂ ಇರುತ್ತೆ. ಓಕೆ.
ಸೊ ಅದೊಂದೇ ನಂಗೆ ಮೇಜರ್ ಪ್ರಾಬ್ಲಮ್. ಪಾರ್ಕಿಂಗ್ ಇಶ್ಯೂ ಅಂದ್ರೆ ಹೇಗೆ, ಯಾವ ತರ ಪಾರ್ಕಿಂಗ್ ಇಶ್ಯೂ ಅಂದ್ರೆ ಇವಾಗ ಪಾಪ ಜನ ಹಸ್ಕೊಂಡ್ ಬಂದಿರ್ತಾರೆ, ತಿನ್ಬೇಕು ಅನ್ಕೊಂಡಿರ್ತಾರೆ, ಅವ್ರು ಅರ್ಜೆಂಟ್ ಆಗಿ ಆರ್ಡರ್ ಮಾಡಕ್ಕಾಗಲ್ಲ, ಗಾಡಿ ಎಲ್ಲೋ ನಿಲ್ಸ್ಬಿಟ್ಟು ವಾಪಸ್ ಇಲ್ಲಿ ಬಂದು ಅರ್ಜೆಂಟ್ ಮಾಡ್ತಾರೆ. ಸೊ ಅಷ್ಟರಲ್ಲಿ ಬಸ್ ರಶ್ ಆಗೋದಾಗ್ಲಿ, ಇಲ್ಲ ಬೇರೆ ಗಾಡಿ ಬಂದು ಅದ್ರ ಹಿಂದೆ ನಿಲ್ಲೋದಾಗ್ಲಿ ಅದೆಲ್ಲ ಆಗುತ್ತೆ. ಸೊ ಅದಾದ್ಮೇಲೆ ಇವಾಗ ಇದಕ್ಕಿಂತ ಪರ್ಮಿಷನ್ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಸ್ಟ್ರೀಟ್ ಅಲ್ಲಿ ಇರೋದ್ರಿಂದ ಪರ್ಮಿಷನ್. ಹೌದು, ಪರ್ಮಿಷನ್ಸ್ ಅಂತ ಸಪರೇಟ್ ಆಗಿ ಏನಿಲ್ಲ, ನಿಮ್ದು FSSAI ಲೈಸೆನ್ಸ್ ಇರಬೇಕು, ಪ್ಲಸ್ BBMP ಅವ್ರಿಗೆ ಗೊತ್ತಿರ್ಬೇಕು, ಯಾಕಂದ್ರೆ ಕಸ ಬೇಜಾನ್ ಇರುತ್ತೆ. ಸೊ BBMP ಅವ್ರಿಗೆ ಗೊತ್ತಿದ್ದು ಪೊಲೀಸ್ ಸಪೋರ್ಟ್ ಇರುತ್ತೆ. ಸೊ ಇಷ್ಟು BBMP ಇದೆಲ್ಲ ನೀವು ಬಿಫೋರ್ ನೀವು ಸೆಟ್ ಮಾಡಕ್ ಮುಂಚೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಲೆಟರ್ ಏನೋ ಬೇಕಾಗತ್ತಾ, ಹೇಗೆ? ಲೆಟರ್ ಅಂತ ಏನ್ ಬೇಕಾಗೋದೇನಿಲ್ಲ, ಅವ್ರಿಗೊಂದು ತಿಳುವಳಿಕೆ ಇದ್ರೆ ಸಾಕು. ಫೈನ್. ನಿಮ್ದಲ್ಲಿ ಇವಾಗ ಏನ್ ಫೇಮಸ್ ಅಂತ ಹೇಳಿದ್ರೆ BOYB. ಸೊ ಇದು ಹೇಗೆ ರನ್ ಆಗುತ್ತೆ ತೋರಿಸ್ತೀರಾ? ಇಲ್ಲೇ ನೋಡಿ, ಬೇಜಾನ್ ಜನ ಪ್ಯಾಕೆಟ್ಸ್ ಇಟ್ಕೊಂಡಿರ್ತಾರೆ. ಓಕೆ. ಸೊ ಅವರೇ ಓನ್ ಫ್ಲೇವರ್ಡ್ ಪ್ಯಾಕೆಟ್ಸ್ ತರ್ತಾರೆ, ಅದ್ರ ಮೇಲೆ ನಮ್ದು ಡಿಫ್ರೆಂಟ್ ಟಾಪಿಕ್ಸ್ ಬರುತ್ತೆ. ಸೊ ಅಲ್ಲಿ ಆಗ್ತಾ ಇದ್ರೆ ನೋಡ್ಬೋದಾ? ನೋಡ್ಬೋದು. ಎಸ್, ಇಲ್ಲಿಂದಾನೆ ಬನ್ನಿ. ತೋರಿಸಿ ಬ್ರೋ. ಸೊ ಇಲ್ಲಿಂದ ಇವರೇ ಪಿಕ್ ಮಾಡೋದಾ, ಇದು ಹೇಗೆ? ಅದು ಅವ್ರು ತಂದಿಲ್ಲ ಅಂದ್ರೂ ನಮ್ಮ ಹತ್ರನೇ ರೆಡಿ ಸ್ಟಾಕ್ ಇರುತ್ತೆ. ಸೊ ನೀವು ಇಲ್ಲೂ ಚೂಸ್ ಮಾಡ್ಕೋಬಹುದು, ಇಲ್ಲ ನಿಮ್ ಓನ್ ಪ್ಯಾಕ್ ನೀವು ತಗೋ ಬರ್ಬೋದು. ಓಕೆ. ಎಸ್, ಬನ್ನಿ ತೋರಿಸ್ತೀನಿ BYOB ಹೆಂಗ್ ರನ್ ಆಗುತ್ತೆ ಅಂತ. ಹೇಳಿ ಬ್ರೋ, ಇದಕ್ಕೆ ಏನೇನ್ ಆಡ್ ಆಗುತ್ತೆ? ರಚಿತಪ್ಪ, ಇದಕ್ಕೆ ಫಸ್ಟ್ ಚಿಪ್ಸ್ ಗೆ ನಮ್ಮ ಹತ್ರ 2 ಫ್ಲೇವರ್ ಇದೆ. ಓಕೆ. ಒಂದು ಮೆಲ್ಟೆಡ್ ಅಂತ, ಇನ್ನೊಂದು ಲೋಡೆಡ್ ಅಂತ. ಓಕೆ. ಮೆಲ್ಟೆಡ್ ಅಂದ್ರೆ ನಮ್ಮ ಹೋಮ್ ಮೇಡ್ ಚೀಸ್ ಸಾಸ್, ಆರಿಗೇನೋ ಚಿಲ್ಲಿ ಫ್ಲೇಕ್ಸ್, ಕಾರ್ನ್, ಗಾರ್ಲಿಕ್ ಸಾಸ್ ಬರುತ್ತೆ. ಓಕೆ. ಲೋಡೆಡ್ ಅಂದ್ರೆ ಡಿರೆಕ್ಟ್ಸ್ ಆಫ್ ಮಿಕ್ಸ್ ವೆಜಿಟೇಬಲ್ಸ್. ಲೋಡೆಡ್ ಅಂದ್ರೆ ಡಿರೆಕ್ಟ್ಸ್ ಆಫ್ ಮಿಕ್ಸ್ ವೆಜಿಟೇಬಲ್ಸ್, ಆರಿಗೇನೋ ಚಿಲ್ಲಿ ಫ್ಲೇಕ್ಸ್, ಡಿರೆಕ್ಟ್ಸ್ ಆಫ್ ಚೀಸ್ ಸಾಸ್ ಬರುತ್ತೆ. ಓಕೆ. ನೀವ್ ನೋಡ್ತೀರಾ ಇಲ್ಲಿ ನಮ್ದು ಎಲ್ಲ ಬೇಜಾನ್ ಕ್ವಾಲಿಟಿ ಸಾಸಸ್ ಇರುತ್ತೆ. ಇದು ಚೆಡಾರ್ ಚೀಸು, ಮಿಂಟು, ತಂದೂರಿ ಗಾರ್ಲಿಕ್, ಚಾಕ್ಲೇಟ್ ಸಾಸು, ಪ್ಲಸ್ ಹೊಸದಾಗಿ ಕೊರಿಯನ್ ಫ್ಲೇವರ್ಸ್ ಅದೆಲ್ಲ ತರ್ತಾ ಇದೀವಿ. ಸೊ ಬ್ರೋ, ಇವಾಗ ಇದೆಲ್ಲ ನೀವೆಲ್ಲರೂ ಎಲ್ಲಿ ರೆಸಿಪಿ ಕಲ್ತಿದ್ದ, ಇಲ್ಲ ಹೇಗೆ? ನೀವು ಇಲ್ಲಿ ಟ್ರಯಲ್ ಅಂಡ್ ಎರರ್ ಹೇಗೆ? ಬೇಸಿಕಲಿ ಫುಡ್ ಅಂಡ್ ಇಂಡಸ್ಟ್ರಿ ಇರೋದೇ ರನ್ಸ್ ಆನ್ ಟ್ರಯಲ್ ಅಂಡ್ ಎರರ್. ಹೌದು. ಸೊ ನೀವು ಆಚೆ ಕಡೆ ಕೆಫೆಸ್ಗೆ ಹೋಗ್ತೀರಾ, ಕೆಫೆ ಹಾಪಿಂಗ್ ಮಾಡ್ತೀರಾ. ಸೊ ನಿಮ್ಗೆ ಅಲ್ಲಿ ಒಂದು ಟೇಸ್ಟ್ ಇಷ್ಟ ಆಯ್ತು ಅಂದ್ರೆ ಅದ್ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆ ಒಂದು ಕ್ಯೂರಿಯಾಸಿಟಿ ಇಂದಾನೆ ನಾವ್ ಇಲ್ಲಿ ಇರೋ ರೆಸಿಪೀಸ್ ಎಲ್ಲ ನಾವು ಪ್ರಿಪೇರ್ ಮಾಡಿರೋದು. ಯಾಕಂದ್ರೆ ನಿಮ್ಮಲ್ಲಿ ಮೆನ್ಯೂ ಇರೋದು ನೋಡಿದ್ರೆ ಇಟಾಲಿಯನ್ಸ್ ಎಲ್ಲ ಇದೆ, ಪಾಸ್ತಾಸ್, ವೈಟ್ ಸಾಸ್ ಇದೆಲ್ಲ ಇದೆ. ಸೊ ಇದೆಲ್ಲ ಯಾವ್ದೇ ಒಂದು ಸುಮ್ಮನೆ ರ್ಯಾಂಡಮ್ ಆಗಿ ಅಂತ ಮಾಡಕ್ಕಾಗಲ್ಲ. ರ್ಯಾಂಡಮ್ ಆಗಂತೂ ಮಾಡಕ್ಕಾಗಲ್ಲ. ಸೊ ಹೇಗೆ ಕಲ್ತ್ರಿ, ಇದೆಲ್ಲ ಹೇಗೆ ರನ್ ಆಯ್ತು ಅಂತ? ಬೇಸಿಕಲಿ ಪಾಸ್ತಾ ನಿಮಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ, ಇಲ್ಲ ಏನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ನೀವು ಫಸ್ಟ್ ತಿಳ್ಕೊಬೇಕು. ಹೌದು. ನೀವೇ ತಿಳ್ಕೊಂಡ್ರೆ ಅದೇ. ಸೊ ನನಗೆ ಚಿಕ್ಕ ವಯಸ್ಸಿಂದ ನನ್ ಕುಕಿಂಗ್ ಅನ್ನೋದು ಪ್ಯಾಷನ್. ಸೊ ನನಗೆ ಕ್ಯೂರಿಯಾಸಿಟಿ, ಜನರಿಗೆ ಇಲ್ಲ ನಮ್ ಫ್ಯಾಮಿಲಿಯಲ್ಲೇ ಆಗ್ಲಿ ನನ್ ಫುಡ್ ಎಲ್ಲರಿಗೂ ಇಷ್ಟ ಆಗ್ಬೇಕು. ನೀವು ಫುಡ್ ಸರ್ವ್ ಮಾಡೋಕ್ಕಿಂತ ದೊಡ್ಡ ಹ್ಯಾಪಿನೆಸ್ ಜೀವನದಲ್ಲಿ ಏನೂ ಇಲ್ಲ. ಸೊ ನಾನು ಅದನ್ನ ನಂಬ್ತೀನಿ. ಅದೇ ಒಂದ್ ಕಾರಣಕ್ಕೆ ಜನರಿಗೆ ಒಂದು ಕ್ವಾಲಿಟಿ ಫುಡ್, ಒಂದ್ ಒಳ್ಳೆ ಫುಡ್, ಇಲ್ಲ ಅವ್ರಿಗೆ ನೋನ್ ರೆಸಿಪೀಸ್, ಇಲ್ಲ ನೋನ್ ಕುಸಿನ್ಸ್ ನ ಅವ್ರಿಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ಬೇಕು ಅನ್ನೋದೊಂದು ಇದು ನಮ್ದು ಮೋಟೋ. ಓಕೆ. ಸೊ ಬ್ರೋ, ಇವಾಗ ನೀವು ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರಲ್ಲ, ಸೊ ನಿಮ್ಮಲ್ಲಿ ಎಷ್ಟು ಸೇಲ್ಸ್ ಆಗುತ್ತೆ? ಫಸ್ಟ್ ಮಂತ್ ಏನ್ ಸ್ಟ್ರಗಲ್ ಮಾಡಿದ್ರಿ? ಸೊ ಇವಾಗ ನೀವು ಸ್ಟ್ರಗಲ್ಸ್ ಏನೇನ್ ಮಾಡಿದ್ರಿ, ಹೇಗೆ ಅದನ್ನ ಓವರ್ಕಮ್ ಮಾಡಿದ್ರಿ ಹೇಳ್ಬೋದಾ? ಸೊ ಸ್ಟ್ರಗಲ್ಸ್ ಅನ್ನೋದು ಫುಡ್ ಇಂಡಸ್ಟ್ರಿ ಇಸ್ ಅ ರೊಟೇಷನಲ್ ಬಿಸ್ನೆಸ್. ಸೊ ದಿನ ಹೇಗೆ ಇರುತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಫ್ರೈಡೆ ಸಾಟರ್ಡೆ ಸಂಡೇ ವೀಕೆಂಡ್ಸ್ ಬಂದಾಗ ನಮ್ಗೆ ತುಂಬಾನೇ ರಶ್ ಇರುತ್ತೆ, ಕಸ್ಟಮರ್ಸ್ ಬೇಜಾನ್ ಜನ ಇರ್ತಾರೆ. ಈಗೀಗ ಬ್ರ್ಯಾಂಡ್ ಆಚೆ ಹೋಗ್ತಿದೆ, ಜನರಿಗೆ ಗೊತ್ತಾಗ್ತಾ ಇದೆ ವ್ಯಾಗನ್ ಸ್ಟೋರೀಸ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ ಅಂತ. ಸೊ ಅದಕ್ಕೊಂದು ಹ್ಯಾಪಿನೆಸ್. ಸೊ ಯಾಕಂದ್ರೆ ಇಟ್ ಇಸ್ ಆರ್ಗ್ಯಾನಿಕ್ಲಿ ಗ್ರೋಯಿಂಗ್, ವರ್ಡ್ ಆಫ್ ಮೌತ್ ಹೋಗ್ತದೆ. ನಾವ್ ಯಾವ್ದು ಇದೇನ್ ಮಾಡಿಸ್ತಿಲ್ಲ. ಬ್ಲಾಗರ್ಸ್ ಬರ್ತಾರೆ, ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಅದೊಂದು ಖುಷಿ. ಪ್ಲಸ್ ನಮ್ದು ಆರ್ಗ್ಯಾನಿಕ್ ಆಗಿ ನಿಮ್ದು ರೀಲ್ಸ್ ನಾವೇ ನೋಡಿದಾಗ ತುಂಬಾ ಕಡೆ ನೋಡಿದೀರಿ. ಯಾರಿಗೂ ಪೇ ಮಾಡಿಲ್ವಾ, ಇಲ್ಲ ಹೇಗೆ ನೀವು ಅದನ್ನ ಪ್ರಮೋಟ್ ಮಾಡ್ಕೊಂಡಿರೋದಾ? ಒಬ್ಬರದು ಪ್ರಮೋಷನ್ ನಡೆದಿದೆ, ಕೆಲವರು ಅವ್ರಾಗ ಬಂದು ನಮ್ದೆಲ್ಲ ಟೇಸ್ಟ್ ಇಷ್ಟ ಆಗಿ ಒಂದ್ಸಲ ರೀಚ್ ಆದ್ರೆ ಆಟೋಮೆಟಿಕ್ ಅವರೇ ಬರ್ತಾರೆ. ಸಮಥಿಂಗ್ ಇಸ್ ನ್ಯೂ ಇನ್ ಸಿಟಿ ಅಂತ. ಹೌದು, ಎಕ್ಸಾಕ್ಟ್ಲಿ. ಸೊ ಆಮೇಲೆ ನೀವು ಚಾಲೆಂಜಸ್ ಅಂತ ಹೇಳಿದ್ರೆ ಇನ್ನೇನೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ? ನಂದು ಪರ್ಸನಲಿ ಚಾಲೆಂಜಸ್ ಅಂದ್ರೆ ಇವಾಗ ಟ್ರಕ್ ನ ರನ್ ಮಾಡೋದು ಈಸಿ ಅಲ್ಲ. ಇವಾಗ ಕೆಫೆ ಅಂದ್ರೆ ನಿಮ್ಗೆ ಅಲ್ಲಿ ಪವರ್ ಇರುತ್ತೆ, ಎಲೆಕ್ಟ್ರಿಸಿಟಿ ಇರುತ್ತೆ. ಇವಾಗ ನಂದು ಟ್ರಕ್ ಇಸ್ ಬೇಸಿಕಲಿ ರನ್ ಆನ್ ಇನ್ಸ್ಟ್ರೂಮೆಂಟ್ಸ್, ಮಿಷಿನ್ಸ್. ಸೊ ಕೆಲವು ಸತಿ ಆ ಮಿಷಿನ್ಸ್ ಓಡಿಲ್ಲ ಅಂದ್ರೆ ನಾವು ಆಲ್ಟರ್ನೇಟಿವ್ ಹುಡುಕ್ಬೇಕು. ಸೊ ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ದಟ್ ಐ ಫೇಸ್. ಸೊ ಏನ್ ಚಾಲೆಂಜ್ ಆತರದಲ್ಲಿ ಏನ್ ಫೇಸ್ ಮಾಡಿದ್ರಿ? ಆತರದಂದ್ರೆ ಸಡನ್ ಆಗಿ UPS ಅಲ್ಲಿ ಚಾರ್ಜ್ ಖಾಲಿ ಆಗೋದು, ಇಲ್ಲ ಜನರೇಟರ್ ಕೆಟ್ಟೋಗೋದು, ಇಲ್ಲ ಸ್ಯಾಂಡ್ವಿಚ್ ಮಿಷಿನ್, ಏನೇ ಆಗ್ಲಿ, ಇಟ್ಸ್ ಬೇಸ್ಡ್ ಆನ್ ಮಿಷನರಿ. ಅದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಯಾಕಂದ್ರೆ ಈ ಟ್ರಕ್ ಅಲ್ಲಿ ಇರೋ ಮಿಷನರಿ 2 weeks once ನಾವು ಎಲ್ಲ ಚೆಕ್ ಮಾಡಿಸ್ತೀವಿ, ಎಲ್ಲ ಕರೆಕ್ಟ್ ಆಗಿರ್ಲಿ ಎಲ್ಲ ಅಂತ. ಸೊ ಬಟ್ ಸ್ಟಿಲ್ ವಿ ಫೇಸ್ ಚಾಲೆಂಜಸ್. ಬ್ರೋ, ಇವಾಗ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ, ತುಂಬಾ ಹೀಟ್ ಆಗ್ತದೆ. ಸೊ ನೀವು ಹೇಗೆ ರನ್ ಮಾಡ್ತೀರಾ ಇದನ್ನ? ಹೇಗೆ ಹೀಟ್ ಎಕ್ಸಿಸ್ಟ್ ಅಂದ್ರೆ ನೀವ್ ನೋಡ್ತೀರಾ ಟ್ರಕ್ 360 ಡಿಗ್ರಿ ಎಲ್ಲ ಫುಲ್ ವಿಂಡೋ ತರ ಇದೆ. ಸೊ ನಾನು ಕಂಪ್ಲೀಟ್ಲಿ ಓಪನ್ ಇದೆ. ಸೊ ನಾನು ಸ್ಟೇನ್ಲೆಸ್ ಸ್ಟೀಲ್ ಮಾಡಿಸೋದ್ ಕಾರಣ ಏನಂದ್ರೆ ಜಾಸ್ತಿ ಹೀಟ್ ಎಲ್ಲ ಆಚೆ ಹೋಗ್ಲಿ, ಬಟ್ ಮಿನಿಮಲ್ ಹೀಟ್ ಒಳಗಿರ್ಲಿ ಅಂತ. ಸೊ ದಟ್ ಜನರಿಗೆ ಆ ಹೀಟ್ನೆಸ್, ಆ ಫುಡ್ ಗೆ ಇರೋ ಹಾಟ್ನೆಸ್ ಹಂಗೆ ಇರ್ಲಿ ಅಂತ.
ಸೊ ಅದರಿಂದ ಏನ್ ಗಾಡಿಗೆ ಇಶ್ಯೂ ಆಗೋದು, ಇಂಜಿನ್ ಇಶ್ಯೂ ಆಗೋದಿಲ್ಲ, ಇದಕ್ಕೆ ಬ್ಯಾಟ್ರಿಗೆ ಇಶ್ಯೂ ಆಗೋದು ಏನು ಆಗಲ್ಲ. ಎಸ್ ಎಸ್. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸಿಂಕ್ ಇಟ್ಕೊಂಡಿದ್ದೀರಾ. ಸೊ ಇದೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿರೋದಾ? ಹೌದು, ಎಲ್ಲ ಕಸ್ಟಮೈಸ್ ಮಾಡಿಸಿ ನಾವೇ ಪ್ಲಾನ್ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿರೋದು ಇದೆಲ್ಲ. ಇದು ಇಲ್ಲಿ ವಾಟರ್ ಸಪ್ಲೈ ರನ್ ಆಗುತ್ತೆ, ಆಮೇಲೆ ಇನ್ನ ಔಟ್ ಹೇಗಾಗುತ್ತೆ ಇದು ವಾಟರ್? ಸೊ ನನಗೆ ಟ್ರಕ್ ಮೇಲ್ಗಡೆ ನಾನು 300 ಲೀಟರ್ಸ್ ವಾಟರ್ ಟ್ಯಾಂಕ್ ಇನ್ಸ್ಟಾಲ್ ಮಾಡಿಸಿದೀನಿ. ಓಕೆ. ಪ್ಲಸ್ ಕೆಳಗಡೆ ಬಿನೀತ್ ನಾನು ಹೇಳದ್ನಲ್ಲ, ನಾನು ಚಾಸಿಸ್ ಮೇಲೆ ನಾನು ಟ್ರಕ್ ನ ಬಿಲ್ಡ್ ಮಾಡ್ತೀನಿ ಅಂತ. ಸೊ ಒಳಗೆ ನಾನು ಸ್ವಲ್ಪ ಸ್ಪೇಸ್ ಮಾಡಿಸಿ 300 ಲೀಟರ್ಸ್ ವೇಸ್ಟ್ ವಾಟರ್ ಟ್ಯಾಂಕ್ ನಾವೇನಾದ್ರೆ ಇಲ್ಲಿ ಯೂಸ್ ಡೈರೆಕ್ಟ್ ರೋಡ್ಗೆ ಹೋಗ್ತಲ್ಲ? ಡೈರೆಕ್ಟ್ ರೋಡ್ಗೆ ಹೋಗ್ತಿಲ್ಲ. ಓಕೆ. ಏನಂದ್ರೆ ರೋಡ್ಗೂ ಅದು ಇದಾಗುತ್ತೆ. ಸ್ವಲ್ಪ ಜನ ನೋಡಿದ್ರೆ ಆಚೆ ಕಡೆ ಒಂದು ಔಟ್ ಪೈಪ್ ಇಟ್ಕೊಂಡು ಕೆಳಗಡೆ ಯಾವ್ದೋ ಚೇಂಬರ್ ಬಿಟ್ಟಿರ್ತಾರೆ. ಹೌದು. ಸೊ ನಾನು ಅದೇ ತರ ಅನ್ಕೊಂಡಿದ್ದೆ ಬ್ರೋ, ಫ್ರಾಂಕ್ಲಿ ಸ್ಪೀಕಿಂಗ್. ಇಲ್ಲ, ಸೊ ನಾವು ಅದಕ್ಕೆ 300 ಲೀಟರ್ಸ್ ಕೆಳಗಡೆ ವೇಸ್ಟ್ ವಾಟರ್ ಟ್ಯಾಂಕ್ ನ ಬಿಲ್ಡ್ ಮಾಡ್ಸಿದೀವಿ. ಓಕೆ. ಸೊ ಒಂದ್ ಟೈಮ್ ನ ನೋಡ್ಬಿಟ್ಟು ನಾವು ಅದನ್ನ ಡಿಸ್ಪೋಸಲ್ ವೇಸ್ಟ್ ಹತ್ರ ಎಲ್ಲಾದ್ರೆ ಇವಾಗ ಚರಂಡಿ ಮೋರಿ ಎಲ್ಲ ಇರುತ್ತೋ ಟ್ರಕ್ ನ ಅಲ್ಲಿಗೆ ಹೋಗಿ ಫಸಲಾಗಿ ನಾವ್ ಅದನ್ನ ಡಿಸ್ಪೋಸ್ ಮಾಡ್ತೀವಿ. ಸೊ ಎವ್ರಿ ಡೇ ಪ್ರೊಸೆಸ್ ಇದು ನಿಮ್ದು ಡೈಲಿ? ಎಸ್. ಸೊ ಅದಕ್ಕೆ ವರ್ಕಿಂಗ್ ಅಲ್ಲಿ ಇದ್ದಾಗಲೇ ಟ್ಯಾಂಕ್ ಫಿಲ್ ಆಗೋದು, ಅದನ್ನ ಡಿಸ್ಪೋಸಲ್ ಟ್ಯಾಂಕ್ ಫಿಲ್ ಆಗೋದು ಏನು ಇಲ್ಲ. ಸೊ ಇಲ್ಲಿ ಟ್ರಕ್ ಬಂದ್ಬಿಟ್ಟಿದೆ ಅಂದ್ರೆ ಆಲ್ರೆಡಿ ನಿಮ್ಗೆ ಮೇಲ್ಗಡೆ 300 ಲೀಟರ್ಸ್ ವಾಟರ್ ಫಿಲ್ ಆಗಿರುತ್ತೆ. ವೈಲ್ ಕ್ಲೋಸಿಂಗ್ ಎಲ್ಲ ನಾವು ಹೋಗ್ಬಿಟ್ಟು ಅಲ್ಲಿ ಡಿಸ್ಪೋಸ್ ಮಾಡ್ತೀವಿ. ಓಕೆ. ಟ್ಯಾಂಕ್ ಎಂಟಿ ಇಟ್ಕೊಂಡ್ ಬಂದಿರ್ತಾರೆ, ಮೇಲ್ಗಡೆ ಫಿಲ್ ಆಗಿರುತ್ತೆ. ಫುಲ್ ಆಗಿರುತ್ತೆ. ಎಸ್, ಡೈಲಿ ಡಿಸ್ಪೋಸಲ್. BYOB ಅಂತ ಹೇಳಿದ್ನಲ್ಲ, ಆಲ್ರೆಡಿ 2 ಟ್ರೇ ಖಾಲಿಯಾಗಿ ಇವಾಗ ಹೊಸದಾಗಿ ಮತ್ತೆ ರೀಫಿಲ್ ಮಾಡ್ತಿದೀವಿ. ನೋಡಿ 2 ಟ್ರೇನ ಜನ ನೋಡ್ಬೋದು. ಹೌದು, ನೀವು ಜನ ನೋಡ್ಬೋದು, ಜನ ತಿಂತಾ ಇದಾರೆ. ಸೊ ಯು ಕ್ಯಾನ್ ಆಸ್ ದೇರ್ ರಿವ್ಯೂ ಆಸ್ ವೆಲ್. ಎಕ್ಸ್ಕ್ಯೂಸ್ ಮಿ ಬ್ರೋ, ನೀವು ಇವಾಗ ತಾನೇ BYO ಇದು ತಗೊಂಡ್ರಿ. ಸೊ ಹೌ ವಾಸ್ ಇಟ್? ಸೊ ಯೂಶಲಿ ಎಲ್ಲ ನಾನ್ ವೆಜ್ ಇದ್ರೆ ಮಾತ್ರ ಚೆನ್ನಾಗಿರುತ್ತೆ ಅಂತಾರೆ BYOB ಲಿ. ಸೊ ವೆಜ್ ಇದು ವೆಜ್. ಸೊ ಹೇಗಿತ್ತು ನಿಮ್ಗೆ? ಸೊ ಫ್ಯೂಷನ್ ಚೆನ್ನಾಗಿದೆ ಅಂತೀರಾ? ಓಕೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡ್ತೀರಿ ಇಲ್ಲ? ಈ ವಾಸ್ ಇಟ್ ಫಸ್ಟ್ ಟೈಮ್? ಇನ್ನೊಂದು ಹೇಳಿದೀರಾ? ಸೂಪರ್ ಸೂಪರ್ ಬ್ರೋ. ಟ್ರಕ್ ಸ್ಟಾರ್ಟ್ ಆಗಿ 1 year ಆಯ್ತು. Okay. ಸೊ ವಿ ಆರ್ ಓಪನ್ ಫಾರ್ ಫ್ರಾಂಚೈಸೀಸ್ ಆಸ್ ವೆಲ್. ಸೊ ಅದು ಟ್ರಕ್ ಆಗಿರ್ಲಿ ಇಲ್ಲ ಶಾಪ್ ಆಗಿರ್ಲಿ, ನಾವು ಫುಲ್ ಬ್ಯಾಕ್ ಟು ಬ್ಯಾಕ್ ಸಪೋರ್ಟ್ ಕೊಡ್ತೀವಿ. ಫ್ರಾಂಚೈಸಿ ಸಪೋರ್ಟ್ ಇಂದ ಹಿಡಿದು ರೆಸಿಪಿ ಟ್ರೈನಿಂಗು, ನೀವು ಐಟಮ್ಸ್ ಎಲ್ಲ, ಟ್ರಕ್ ಬಿಲ್ಡಿಂಗ್ ಆಗ್ಲಿ ಇಲ್ಲ ಒಳಗೆ ಇಂಟೀರಿಯರ್ಸ್ ಮಾಡ್ಸೋದಾಗ್ಲಿ, ಸೊ ಅಲ್ಲೆಲ್ಲ ನಮ್ ಕಡೆಯಿಂದ ಸಪೋರ್ಟ್ ಇರುತ್ತೆ. ಓಕೆ. ಸೊ 1 year ಆಯ್ತು ಸಕ್ಸಸ್ಫುಲಿ. ಸೊ ನಾವು ವಿ ಆರ್ ಓಪನ್ ಫಾರ್ ಫ್ರಾಂಚೈಸೀಸ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಆಲ್ರೆಡಿ ನಮ್ ಬ್ರ್ಯಾಂಡ್ ಆಚೆ ಹೋಗಿದೆ. ಪೀಪಲ್ ಆರ್ ಲವಿಂಗ್ ಅವರ್ ಫ್ರೂಟ್ ಅಂಡ್ ವಿ ಸರ್ವ್ ಗುಡ್ ಕ್ವಾಲಿಟಿ ಆನ್ ಸ್ಟ್ರೀಟ್ಸ್ ಆಫ್ ಬ್ಯಾಂಗ್ಳೂರ್. ಓಕೆ ಬ್ರೋ, ಫ್ರಾಂಚೈಸಿ ಇನ್ ದ ಸೆನ್ಸ್ ಈಗ ರನ್ ಆಗುತ್ತೆ ಇದು ಲಾಯಲ್ಟಿ ಅಥವಾ ರಾಯಲ್ಟಿ ಏನಾದ್ರು ತಗೊಂತೀರಾ ಇಲ್ಲ ಫ್ರಾಂಚೈಸಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ಸೊ ಫ್ರಾಂಚೈಸಿ ಅನ್ನೋದು ನಾವು ಇವಾಗ 2 models ಅಲ್ಲಿ ಬಂದಿದ್ದೀವಿ. ಸೊ ಒನ್ ಇಸ್ ರಾಯಲ್ಟಿ ಮಾಡೆಲ್. ರಾಯಲ್ಟಿ ಮಾಡೆಲ್ ಏನಾಗುತ್ತೆ ಅಂದ್ರೆ, ದಟ್ ಈಸ್ ನೀವಿಗೆ ನಮ್ಗೆ 3 years ಸಬ್ಸ್ಕ್ರಿಪ್ಷನ್ ನೀವು ತಗೋಬೇಕು. 3 years ಅಂದ್ರೆ ನಮ್ದು 3 years ಫುಲ್ ಸಪೋರ್ಟ್ ಇರುತ್ತೆ. ದಟ್ ಇಸ್ ಒನ್ ಮಾಡೆಲ್. ಇನ್ನೊಂದು ಮಾಡೆಲ್ ಏನಂದ್ರೆ ಅಪ್ಫ್ರಂಟ್ ಇನ್ವೆಸ್ಟ್ಮೆಂಟ್ ಅಂತ. ಅಪ್ಫ್ರಂಟ್ ಇನ್ವೆಸ್ಟ್ಮೆಂಟ್ ಏನಂದ್ರೆ, ನಮ್ಗೆ ಇಷ್ಟೊಂದು ಅಮೌಂಟ್ ಕೊಟ್ಬಿಡ್ತೀರಾ, ವಿಲ್ ಗಿವ್ ಯು ದ ಬ್ರ್ಯಾಂಡ್ ನೇಮ್, ವಿಲ್ ಗಿವ್ ಯು ದ ಹೋಲ್ ಸಪೋರ್ಟ್ ಅಟ್ ಸ್ಟಾರ್ಟಿಂಗ್ ಓನ್ಲಿ. ರೆಸಿಪಿ ಟ್ರೈನಿಂಗ್ ಎಲ್ಲ ಮಾಡ್ಬಿಟ್ಟಿರ್ತೀವಿ. ದಟ್ ಇಸ್ ಸೊ ಈ 2 models ಇಂದ ನಾವು ಬರ್ತಾ ಇದೀವಿ. ಓಕೆ, ಸೂಪರ್ ಬ್ರೋ, ಆಲ್ ದ ಬೆಸ್ಟ್. ಹೀಗೆ ಒಂದು ಫ್ರಾಂಚೈಸಿ ಇವಾಗ ನಿಮ್ದೊಂದು ಟ್ರಕ್ ಅಲ್ಲಿ ಇರೋದ್ರಿಂದ ಒಂದು ಔಟ್ಲೆಟ್ ಆಗಲಿ, ಔಟ್ಲೆಟ್ ಇಂದ ತುಂಬಾ ಫ್ರಾಂಚೈಸಿ ಆಗಲಿ. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು. ನೀವು ಸೂನ್ ಬೇರೆ ಔಟ್ಲೆಟ್ಸ್ ಏನಾದ್ರು ಓಪನ್ ಆದ್ರೆ ಅದಕ್ಕೂ ಬಂದು ಬ್ಲಾಗ್ ಮಾಡಬೇಕು. ಆಲ್ ದ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಬ್ರೋ.